ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಶಿವನ ನಂಬಬೇಕು. ಶಿವನ ನಂಬಿರೋರು ಇವತ್ತರೆಗೂ ಯಾರು ಕೆಟ್ಟೋಗಿಲ್ಲ. ಏನೇನೋ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಯಾವಾಗ ಈ ಟೆಂಪಲ್ಗೆ ಬಂದು ನಾನು ಅನ್ಕೊಂಡ್ರೆ ಅವತ್ತಿಂದ ಹಬ್ಬ ಒಂದೊಂದೇ ಪ್ರೋಗ್ರೆಸ್ ಆಗಿ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ನನಗೆ. ಒಂದು ಪ್ರದೋಷ ಬರಲಿಲ್ಲ ಅಂದ್ರೆ ನನಗೇನೋ ಮನಸ್ಸಿಗೆ ಸಮಾಧಾನ ಇರಲ್ಲ, ಏನೋ ಒಂದು ಕಳವಳ ನನಗೆ. ಓಂ ಶಿವಾಯ ಶಿವಬಾಲಯೋಗೇಂದ್ರಾಯ 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 ಓಂ ಶಿವಾಯ. क्षेत्र निवासाय अट्टूर काशी विश्वनाथ स्वामी भगवान की जय। हर हर पार्वती पते। ನಿಮ್ಮ ಸಂಕಲ್ಪ ಏನಿದೆ ಅದು ಶೀಘ್ರವಾಗಿ ನೆರವೇರಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು 3 ಗಂಟೆ ಹಾಕಿ ದೇವ್ರ ಮನೇಲಿ ಇಡಿ. ಇದಾದ ಮೇಲೆ 9 ಪ್ರದೋಷಗಳು ತೀರ್ಥ ಸ್ನಾನಕ್ಕೆ ಬರಬೇಕು ಸನ್ನಿಧಿಗೆ. ಅಂದ್ರೆ ಮೊದಲನೇ ಸರಿ ಬಂದಿರೋರು ಇನ್ನ 8 ಸಾರಿ ತೀರ್ಥ ಸ್ನಾನಕ್ಕೆ ಬಂದು ಅಷ್ಟರಲ್ಲಿ ನಿಮ್ಮ ಆಶೋತ್ರಗಳು ಇಷ್ಟಾರ್ಥಗಳು ನೆರವೇರಿದ್ದೆ ಆದ್ರೆ ಆ ಕಟ್ಟಿರುವಂತ ಗಂಟನ್ನ ತಗೊಂಡು ಬಂದು ಸ್ವಾಮಿಗೆ ಸಮರ್ಪಣೆ ಮಾಡುವಂಥದ್ದು. ಅದಾದ್ಮೇಲೆ 9 ತೀರ್ಥ ಸ್ನಾನ ಆದ್ರೂ ಸಹ ಇನ್ನೂ ಸಂಕಲ್ಪ ಈಡೇರಿಲ್ಲ, ಭಗವಂತ ಇನ್ನೂ ನಮ್ಮ ಮೇಲೆ ಕಣ್ಬಿಟ್ಟಿಲ್ಲ ಅಂದ್ರೆ 5 ವಾರಗಳ ಕಾಲ ಬೆಲ್ಲ ದೀಪ ಹಚ್ಚಬೇಕು ರಾಹು ಕಾಲದಲ್ಲಿ. ಇದನ್ನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಅಷ್ಟ್ರ ಒಳಗಡೆ ನಿಮ್ಮ ಸಂಕಲ್ಪ ನೆರವೇರುತ್ತೆ ಅಂತ ಹೇಳಿ. ಮುಂದಿನ ಪ್ರದೋಷ ಕಾಲ 10ನೇ ತಾರೀಕು ಮುಂದಿನ ತಿಂಗಳು. ಓಂ ಶಿವಾಯ ಶಿವಬಾಲಯೋಗೇಂದ್ರಾಯ. ಈ ಪ್ರದೋಷದಲ್ಲಿ ತೀರ್ಥಸ್ಥಾನ ಅಂತಂದರೆ ತುಂಬ ಒಂದು ಪ್ರಸಿದ್ಧಿ ಆಗೋಗ್ಬಿಟ್ಟೈತೆ ಅಟ್ಟೂರ್ ಲೇಔಟು ಕಾಶಿ ವಿಶ್ವನಾಥ ಟೆಂಪಲಲ್ಲಿ. ಏಕೆಂದರೆ ಇವತ್ತು ಒಂದು ದೇವರು ಅಂತ ಅನ್ನೋದು ಇದೆ ಅಂತಂದರೆ ಶಿವ ಮತ್ತು ಆಂಜನೇಯ, ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ. ಆದರೆ ಶಿವಂದು ನಾವು ಎಷ್ಟು ಪೂಜೆ ಮಾಡ್ತೀವಿ ಬೇಗ ಒಲಿತಾನೆ ಅನ್ನೋ ಒಂದು ಪ್ರತೀತಿ ಇದೆ. ಹಾಗೆ ಪ್ರದೋಷ ಕಾಲದಲ್ಲಿರ್ಬೋದು, ಸೋಮವಾರ ಇರ್ಬೋದು, ಅಮಾವಾಸ್ಯೆ ದಿನ ಇರ್ಬೋದು, ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ನಡೀತದೆ. ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಅಂತೇಳಿ ನಾವು ಖುದ್ದಾಗಿ ಕೇಳಿಸ್ಕೊಂಡಿದ್ದೀವಿ, ನೋಡಿದ್ದೀವಿ ಕೂಡ. ನಾನು ಪ್ರತಿ ಪ್ರದೋಷ ತಪ್ಪದೇ ಬರ್ತೀನಿ, ಪ್ರತಿ ಸೋಮವಾರನೂ ತಪ್ಪದೇ ಬರ್ತೀನಿ. ಯಾಕೆಂತಂದ್ರೆ ಈಗ ಎಷ್ಟೋ ಜನಕ್ಕೆ ಕರ್ಮಗಳು ಕಳೆದಿರುತ್ತೆ, ಒಳ್ಳೇದಾಗುತ್ತೆ. ಎಷ್ಟೋ ಜನಕ್ಕೆ ಇನ್ನೂ ಒಳ್ಳೇದಾಗಿರಲ್ಲ. ಯಾಕೆ ಅಂತಂದರೆ ಅವ್ರ ಕರ್ಮ ಕಳಿಬೇಕು. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ, ಭಗವಂತನೂ ಏನು ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಭಗವಂತನಿಗೆ ಒಂದೊಂದ್ಸರಿ ಕಷ್ಟ ತಪ್ಪಿದ್ದಲ್ಲ. ಅಂಥದ್ರಲ್ಲಿ ನಾವು ನರಮನುಷ್ಯರು, ನಮಗೆ ಯಾವ ಲೆಕ್ಕದ ಹೇಳಿ? ಅದಕ್ಕೋಸ್ಕರ ಶಿವನ ನಂಬಬೇಕು. ಶಿವನ ನಂಬಿರೋರು ಇವತ್ತರೆಗೂ ಯಾರೂ ಕೆಟ್ಟೋಗಿಲ್ಲ. ಶಿವ ಎಲ್ಲ ದೇವರುಗಳಿಗಿಂತ ಆದಷ್ಟು ಬೇಗ ಒಲಿತಾನೆ ಶಿವ. ಯಾಕೆ ಅಂತಂದರೆ ಅವನು ಕರುಣಾಮಯಿ. ಶಿವನ ನಾವೆಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದು ಮಾಡ್ತಾನೆ.
ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಅಟ್ಟೂರ್ ಲೇಔಟು ಕಾಶಿ ವಿಶ್ವನಾಥ ಟೆಂಪಲ್ಗೆ ಜನಸಾಗರವೇ ಹರಿದು ಬರ್ತಾ ಇದೆ. ನೀವು ಬೇಕಾದ್ರೆ ಒಂದು ರೌಂಡು ನೀವು ಮೀಡಿಯನ್ ಒಂದು ಕ್ಯಾಮ್ರಾನ ನೀವು ತೋರಿಸ್ಬೋದು ಎಲ್ಲ ಕಡೆನೂ. ಅದು ಶಕ್ತಿ ಇರೋದಕ್ಕೆ ಬರೋದು, ಸುಮ್ಮನೆ ಯಾರು ಬರಕ್ ಸಾಧ್ಯ ಇಲ್ಲ. ಇವತ್ತೊಂದು 10 ಜನ ಕೂಡಾಕಕ್ಕಾಗಲ್ಲ, ಅಂಥದ್ರಲ್ಲಿ 10,000 ಜನ ಬರ್ತಾರೆ ಅಂತಂದ್ರೆ ಶಕ್ತಿ ಎಷ್ಟಿದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ನಾನ್ ಸುಮಾರು ಒಂದು 2 ವರ್ಷದಿಂದನೂ ಸತತವಾಗಿ ಬರ್ತಾ ಇದ್ದೀನಿ. ನಾನು 2 ವರ್ಷ ಆಯ್ತು ಸತತವಾಗಿ ಬರ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ನಿಮ್ ಮೂಲಕ ಕೇಳ್ಕೊಂತೀನಿ. ಯಾಕೆಂದ್ರೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲ ಅಂದ್ರೆ ಯಾವ್ದು ಆಗಲ್ಲ. ನಂಬಿದ್ರೆ ನಾವ್ ಒಂದು ಕಲ್ಲನ್ನು ಪೂಜೆ ಮಾಡಿದ್ರೆ ಭಗವಂತ ನಮ್ಗೆ ಅಷ್ಟು ಅಂತಾನೆ. ಆ ನಂಬಿಕೆನ ಯಾವತ್ತೂ ಬಿಡಬಾರ್ದು, ನಮ್ಮ ಪ್ರಯತ್ನ ಯಾವತ್ತೂ ಬಿಡಬಾರ್ದು. ಬರೀ ದೇವಸ್ಥಾನಕ್ಕೆ ಬರೋದು ಒಂದೇ ಇಲ್ಲ, ನಮ್ಮ ಪ್ರಯತ್ನದಲ್ಲೂ ಇರಬೇಕು. ನಮ್ಮ ಪ್ರಯತ್ನದಲ್ಲಿದ್ರೆ ಭಗವಂತ ಅದನ್ನ ಅಷ್ಟು ಅಂತ ಮಾಡೇ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಒಂದು ಪ್ರದೇಶ ಬರ್ಲಿಲ್ಲ ಅಂದ್ರೆ ನನಗೇನೋ ಮನ್ಸಿಗೆ ಸಮಾಧಾನ ಇರಲ್ಲ, ಏನೋ ಒಂದು ಕಳವಳ, ನನಗೆ ಹೋಗ್ಲಿಲ್ವಲ್ಲ ಅನ್ನೋ ಒಂದು ಇದಿರುತ್ತೆ. ಮಂಡೇನೂ ಅಷ್ಟೇ, ಸೋಮವಾರನೂ ಅಷ್ಟೇ, ಬೆಳಗ್ಗೆ ಆಗ್ಲಿ ಅಥವಾ ಸಂಜೆ ಆಗ್ಲಿ ಒನ್ ಟೈಮರ್ ಆಗ್ಲಿ ಭಗವಂತ ನೋಡ್ಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಬರ್ತೀನಿ ಹೊರತು ಬೇರೆ ಯಾವುದು ಇಲ್ಲ. ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಒಳ್ಳೇದು. ಯಾಕೆಂದ್ರೆ ನಾವು ನಮ್ಮ ಮನ್ಸಲ್ಲಿ ಗೊತ್ತಿರುತ್ತೆ ಸರ್, ನಮ್ಗೆ 6 ಸೆನ್ಸ್ ವರ್ಕ್ ಮಾಡ್ತಾ ಇರುತ್ತೆ, ನಮ್ಗೆ ಏನಾಗುತ್ತೆ ಏನಿಲ್ಲ ಅಂತೇಳಿ. ಭಗವಂತ ನಂಬಿದ್ರೆ ಭಗವಂತ ಒಳ್ಳೇದ್ ಮಾಡೇ ಮಾಡ್ತಾನೆ, ಯಾರಿಗೂ ಕೆಟ್ಟದ್ ಮಾಡಲ್ಲ. ಹೆಚ್ಚಾಗಿ ಇಲ್ಲಿ ಪ್ರದೋಷಕ್ಕೆ ಬರೋರು ಆರೋಗ್ಯದ ವಿಚಾರದಲ್ಲಿ ಬರ್ತಾರೆ ಹೆಚ್ಚಾಗಿ, ಮತ್ತೆ ಕಂಕಣ ಕಟ್ಟಿಸ್ಕರ್ತಾರೆ ಮದ್ವೆ ಆಗ್ಬೇಕು ಅಂತ ಹೇಳಿ. ಎಷ್ಟೋ ಜನಕ್ಕೆ ಆಗಿದೆ, ಆಗದೆ ಇರೋರ್ಗೆ ಎಷ್ಟೋ ಜನಕ್ಕೆ ಮದ್ವೆನೂ ಕೂಡ ಆಗಿದೆ, ಬಂದು ಆಮೇಲೆ ಅರ್ಕೆನೂ ತೀರ್ಸೋಗಿದ್ದಾರೆ. ಅದನ್ನ ನಾವು ಕಣ್ಣಾರೆ ನೋಡಿದೀವಿ ಸರ್. ಎಷ್ಟೋ ಹುಷಾರಿಲ್ದೆ ಇರೋ ಜನಗಳು ಕೂಡ ಪಾಪ ನಡೆಯಕ್ ಆಗದೆ ಇರೋರು ಬಂದು ನೀರ್ ಹಾಕಿಸ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದು ತಿಂಗಳು ಬಂದು ನೋಡೋಷ್ಟರಲ್ಲಿ ಅವ್ರು ಆಗ್ಲೇ ನಡ್ಕೊಂಡು ಬರೋ ಸ್ಥಿತಿಲಿ ಇರ್ತಾರೆ ಸರ್. ಅದು ಶಿವನ್ ಮೇಲೆ ಹಾಕಿರೋ ನೀರನ್ನ ನಾವು ಬಿಲ್ಪತ್ರೆ ಮುಖಾಂತರ ಅದು ಜನಗಳಿಗೆ ಸಿಂಪಡಣೆ ಮಾಡ್ತಾರೆ. ಆ ಒಂದು ಭಕ್ತಿ, ಆ ಒಂದು ಶಿವನ ಶಕ್ತಿ ಎಲ್ಲಾ ಜನಗಳಲ್ಲೂ ಸೇರ್ಕೊಂಡಿರುತ್ತೆ. ಹಾಗಾಗಿ ಅವರು ಟೈಮ್ ಒಳ್ಳೇದು ಆಯ್ತು ಅಂತ ಬಂದಾಗ ಅವ್ರಿಗೆ ಒಳ್ಳೇದು ಆಗೇ ಆಗುತ್ತೆ, ಯಾವ ಕಾರಣಕ್ಕೂ ಮಿಸ್ ಇಲ್ಲ ಸರ್. ನಾವು ಪ್ರತಿ ಪ್ರದೋಷಕ್ಕೆ ಬರ್ತಾನೆ ಇರ್ತೀವಿ. ತಿಂಗಳಿಗೆ 2 ಸರಿ ಪ್ರದೋಷ ಆಗ್ತಾ ಇದೆ. ಮತ್ತು ಇದು 8,000 ವರ್ಷಗಳ ಹಳೆಯದು ದೇವಸ್ಥಾನ. ತುಂಬ ಚೆನ್ನಾಗಿದೆ. ತುಂಬ ನಂಬಿ ಏನಾದರೂ ಅಂದ್ಕೊಂಡ್ರೆ ಅದು ಖಂಡಿತ ಆಗೇ ಆಗುತ್ತೆ. ಅದಕ್ಕೆ ಎಲ್ಲರೂ ಮದುವೆ ಆಗದಿದ್ದವರು ಕಂಕಣ ಕಟ್ಟಿಸ್ಕೊಳ್ತಾರೆ. ಮತ್ತು ತೀರ್ಥ ಸ್ನಾನ ಅಂದ್ಕೊಂಡಿದ್ದು ಖಂಡಿತ ಆಗುತ್ತೆ. 9ನೇ ವಾರದ 9 ಸರಿ ಬರಬೇಕಿದ್ದು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ಅದೇ ಅರಕೆ ಹೊತ್ಕೊಂಡು ಏನಾರು ಅದು ಇದು ಕಟ್ಟಬೇಕು. 21 ಕಾಯಿನಲ್ಲಿ ನಾವು ಮುಡುಪು ಕಟ್ಟಿದ್ದು. ಆಮೇಲೆ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ, ತೀರ್ಥ ಸ್ನಾನ ಮಾಡಿಸ್ತಾರೆ 9 ಸತಿ. ಅಂದರೆ ತಿಂಗಳಿಗೆ 2 ಪ್ರದೋಷ ಬರುತ್ತಲ್ಲ, ಆ ಥರ ನೀವು ವಾರ ಬರ್ತಾ ಇರಬೇಕು. ಅಂದರೆ 15 ದಿನಕ್ಕೊಂದ್ಸರಿ ಬರುತ್ತೆ ಇದು. ಪೌರ್ಣಮಿಗೂ ಮತ್ತು ಅಮಾವಾಸ್ಯೆಗೂ ಮುಂಚೆ ಬರೋ ಪ್ರದೋಷ ಇದು. ಆ ಥರ 9 ಸತಿ ಬರಬೇಕು. ಆವಾಗ 9 ಸತಿ ಒಳಗಡೆನೆ ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ಮಕ್ಕಳಾಗದಿದ್ದವ್ರಿಗೆ ಮತ್ತು ಮದುವೆ ಆಗದಿದ್ದವ್ರಿಗೆ, ಆಮೇಲೆ ಏನಾದರೂ ಅಂದ್ಕೊಳ್ಳಿ, ಸೈಟದು ಮನೆ ಕಟ್ಟೋದು ನೀವನ್ ಅದು ಹಾಗೆ ಆಗುತ್ತೆ, ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ನಮ್ಮನೆ ಇಲ್ಲೇ ಇರೋದು. ನಾನು ಸುಮಾರು ಸತಿ ಬರ್ತಾನೆ ಇರ್ತೀನಿ. ಪ್ರದೋಷಕ್ಕೆ ಇದೆ ಫಸ್ಟ್ ಟೈಮ್ ಬಂದಿದ್ದು. ಅವಾಗವಾಗ ಟೆಂಪಲ್ಗಂತೂ ಬರ್ತಾ ಇರ್ತೀನಿ. ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ಫ್ರೆಂಡ್ ಕರ್ಕೊಂಬಂದಿದ್ದಾರೆ, ಮತ್ತು ನಮ್ಮ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇವತ್ತು ಫಸ್ಟ್ ಮದುವೆ ಆಗಲಿ ಅಂತ ಅನ್ಕೊಂಡ್ಬಂದಿದ್ದೀನಿ. ಆಗುತ್ತೆ, ನಂಬಿಕೆ ಇದೆ, ನಂಬಿಕೆ ಇಟ್ಟು ಬಂದಿದ್ದೀನಿ. ನೋಡಿದ್ರೆ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಗೊತ್ತಿರಲಿಲ್ಲ. ತುಂಬ ಜನ ಬಂದಿದ್ದಾರೆ. ದೇವ್ರ ಮೇಲೆ ಭಕ್ತಿ ಮೇಲೆ ನಂಬಿಕೆ ಮೇಲೆ ಬಂದಿದ್ದಾರೆ. ನಾನು ವಿಜಯಲಕ್ಷ್ಮಿ ಅಂತ ಸ್ಟೇಟ್ ಫುಡ್ ಕಮಿಷನ್ ಮೆಂಬರ್ ಆಗಿದ್ದೀನಿ. ಈಗ ನಮ್ಮ ಹುಡುಗಿ ನನ್ನ ಮಗ ಜರ್ಮನಿಲಿದ್ದಾನೆ, ಅವ್ನ ಕಂಕಣ ಕಟ್ಸಿದ್ಲು, ಅವ್ನಿಗೆ ಮದುವೆ ಆಯಿತು. ಮದುವೆಗೆ ನಿಶ್ಚಯ ಆಯಿತು. ನಾನು ಈಗ ವೆಹಿಕಲ್ ಬೇಕು ಅಂತ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. 1 ವರ್ಷ ಮುಗೀತು, ಇನ್ನು 4 ವರ್ಷ ಪೀರಿಯಡ್ ಇದೆ. ವೆಹಿಕಲ್ ಪ್ರಪೋಸಲ್ಗೋಸ್ಕರ ನಾನು ಈಗ ತೊಗೊಂಬಂದು ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಖಂಡಿತ ಆಗುತ್ತೆ. ಕರ್ನಾಟಕ ಸರ್ಕಾರದ್ದು ನಮಗೆ ವೆಹಿಕಲ್ಸ್ ಮೆಂಬರ್ಸ್ಗೆ ಕೊಡ್ತಾರೆ. ಸೊ ವೆಹಿಕಲ್ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಬಂದೆ. ನಂದು ಜೆರಾಕ್ಸ್ ಕಾಪಿ ಕೊಟ್ಟು ನಾನು ಇದು ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ವೆಹಿಕಲ್ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ನಾನು ಬಂದಿರೋದೇ ಇದು 2ನೇ ಸಲ ಸರ್. ಆ್ಯಕ್ಚುಲಾಗಿ ನಮ್ಮ ಹುಡುಗಿ ನೀತು ಜಯರಾಮ್ ಅಂತ, ಅವಳಿಗೆ 9ನೇ ಸಲ ಇದು. ಅವಳು ಭಾಳ ಎಲ್ಲ ಅನುಕೂಲ ಆಗಿದೆ. ಅವಳಿಂದ ನಮಗೆ ಪರಿಚಯ ಆಯಿತು. ಸೊ ಹಂಗಾಗಿ ನಾವು ಬಂದಿದ್ದೀವಿ. ಮತ್ತು ನಮ್ಮ ತಂಗಿ ಮಗಳು ಬಂಗಾರಪೇಟೆಯಿಂದ ಕರ್ಕೊಂಬಂದಿದ್ದೀನಿ. ಅವಳಿಗೆ ಮದುವೆ ನಿಶ್ಚಯ ಆಗಬೇಕು ಅಂತ ಅವಳು ಬಂದಿದ್ದಾಳೆ. ಸೊ ಅವಳಿಗೂ ಆಗುತ್ತೆ ಅಂತ ನನ್ನ ಭರವಸೆ ಇದೆ.
ಸೊ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಆಯಿತು ಸರ್, ಎಲ್ಲ ಚೆನ್ನಾಗಾಯಿತು. ನೀರು ಹಾಕ್ಸ್ಕೊಂಡ್ವಿ, ಎಲ್ಲ ಚೆನ್ನಾಗಾಗಿದೆ. ಸೊ ದೇವರು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗಿದೆ. ಕಾಶಿ ವಿಶ್ವನಾಥ ಸ್ವಾಮಿಗೆ ನಿಯರ್ಲಿ 1 ಇಯರಿಂದ ಬರ್ತಾ ಇದ್ದೀನಿ. ಆಲ್ರೆಡಿ 9 ತೀರ್ಥ ಸ್ನಾನ ಆಯಿತು. ನಾನೇನೋ ಅಂದ್ಕೊಂಡು ಬಂದೆ, ಅಷ್ಟು ವರ್ಷದಿಂದ ಪ್ರೋಗ್ರೆಸ್ ಆಗಿರಲಿಲ್ಲ ಅದು. ನಾನು ಯಾವಾಗ ಈ ಟೆಂಪಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದೊಂದೇ ಪ್ರೋಗ್ರೆಸ್ ಹಾಕ್ಕೊಂಡು ನನಗೆ ಅದು ಒಂದೊಂದೇ ರಿಸಲ್ಟ್ ಸಿಗ್ತಾ ಇದೆ. ಏನೋ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ, ನಿಮಗೂ ಒಳ್ಳೇದಾಗಲಿ. ನಿಯರ್ಲಿ 1 ಇಯರಿಂದ ಬರ್ತಾ ಇದ್ದೀನಿ. ನಾನು ಬೆಲ್ಲದ ಆರತಿನೂ ಮಾಡ್ತಾ ಇದ್ದೀನಿ, ಎವ್ರಿ ಮಂಡೇ ಮಾಡ್ತೀನಿ ಬಂದು. ಅದ್ರ ಜೊತೆ ಇದು ತೀರ್ಥ ಸ್ನಾನಕ್ಕೂ ಬರ್ತೀನಿ ನಾನು. ಆಯಿತು, 9 ತೀರ್ಥ ಸ್ನಾನ ಆಯಿತು ನಂದು. ಬೆಲ್ಲದ ಆರತಿನೂ 21 ಆಯಿತು. ಅದೇ ನಮ್ದು ಏನೋ ಒಂದು ಸ್ವಲ್ಪ ಲೀಗಲಿಯಾಗಿ ಏನೇನೋ ತುಂಬ ಪ್ರಾಬ್ಲಮ್ಸ್ ಇತ್ತು. ನಾನು ಇಲ್ಲಿಗೆ ಬಂದಾದಮೇಲೆ ಅದು ಬಿಫೋರ್ ದಟ್ ಏನೂ ಮೂಮೆಂಟ್ ಇರಲಿಲ್ಲ ಅದರಲ್ಲಿ. ನಾನು ಯಾವಾಗ ಈ ಟೆಂಪಲಿಗೆ ಬಂದು ನಾನು ಅಂದ್ಕೊಂಡು ವಿಸಿಟ್ ಮಾಡಿದೆ, ಅವತ್ತಿಂದ ಅದು ಒಂದೊಂದೇ ಪ್ರೋಗ್ರೆಸ್ ಆಗಿ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ನನಗೆ. ಸೊ ಖುಷಿಯಾಗಿದೆ ನನಗೆ.